ಲಿಂಗಸೂರು ತಾಲೂಕಿನ ನಾಗರಾಳದ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥೆ ಇವರ ಸ್ಥಳೀಯ ಸಂಸ್ಥೆಯಲ್ಲಿ ಹೊಸ ವರ್ಷದ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಸ್ಥೆಯ ಮುಖ್ಯ ಸಂಚಾಲಕರಾದ ಅಕ್ಕಮ್ಮನವರು ಹಾಗೂ ಶಿಕಾರಿಪುರದ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಕೇಂದ್ರದ ಸಂಚಾಲಕರಾದ ಮಂಜುನಾಥಣ್ಣವರು ಹಾಗೂ ಊರಿನ ಅನೇಕ ಗುರುಹಿರಿಯರು, ಸಂಸ್ಥೆಯ ದೈವಿ ಪರಿವಾರದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಅಕ್ಕಮ್ಮನವರು ಹಾಗೂ ದೈವಿ ಪರಿವಾರದವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆ ಮಾಡಿದರು. ನಂತರ ಅಕ್ಕಮ್ಮನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಾವು ಕೇವಲ ಹೊಸ ವರ್ಷವನ್ನು ಆಚರಿಸುವುದಲ್ಲ, ಹೊಸ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಹೊಸತನವನ್ನು ತಂದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಹೊಸತನವನ್ನು ತಂದುಕೊಳ್ಳಲು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 5 ರಿಂದ 10 ನಿಮಿಷ ಓಂಕಾರವನ್ನು ತಪ್ಪದೇ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ಹೊಸ ಬದಲಾವಣೆಗಳನ್ನು ತಂದುಕೊಳ್ಳಲು ಸಾಧ್ಯ. ಏಕೆಂದರೆ ಈ ಓಂಕಾರದಲ್ಲಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡುವಷ್ಟು ಅದ್ಭುತವಾದ ಶಕ್ತಿ ಅಡಗಿದೆ ಅಂತ ಮಾತನಾಡಿದರು. ಮನೆಯಲ್ಲಿ ಇವತ್ತು 2026ನೇ 5ನೇ ದಿನವನ್ನು ನಾವು ಕಳೀತಾ ಇದ್ದೇವೆ. ಹೀಗೆ ವರ್ಷ ಪೂರ್ತಿ ದಿನಗಳನ್ನು ನಾವು ಕಳೀತಾನೆ ಇರ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ 2026 ನಿಮ್ಮೆಲ್ಲರ ಜೀವನದಲ್ಲಿ ಆರೋಗ್ಯ, ಆಯುಷ್ಯು, ಸಮೃದ್ಧಿ ಜೀವನ, ನಿಶ್ಚಿಂತ ಜೀವನ, ಖುಷಿ ಜೀವನವನ್ನು ಆ ಪರಮಾತ್ಮ ಕೊಡಲಿ. ಈ 2026 ನಿಮ್ಮ ಜೀವನವನ್ನು ಸಂತೋಷವಾಗಿ ಇಡಲಿ ಅಂತೇಳಿ ನಾವೆಲ್ಲ ಆ ಪರಮಾತ್ಮನ ಸ್ಮರಣೆಯಿಂದ, ಆ ಪರಮಾತ್ಮ ಈಗ ನಮ್ಮ ಒಂದು ಇದರಲ್ಲಿ ಇದ್ದಾರೆ, ಸಮ್ಮುಖದಲ್ಲಿ ಇದ್ದಾರೆ. ಅವರು ಕೂಡ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ. ಅವರು ಕೂಡ ನನ್ನ ಕೈಯನ್ನು ಹಿಡಿದಿದ್ದಾರೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಪರಮಾತ್ಮನ ಕಡೆಯಿಂದ ನಾವೆಲ್ಲರೂ ಸಹ ಇಡೀ ವಿಶ್ವದ ಸರ್ವ ಆತ್ಮಗಳಿಗೂ ಕೂಡ ಇದೇ ರೀತಿಯಾಗಿ ಜ್ಯೋತಿ ಹಚ್ಚುವ ಕೆಲಸವನ್ನು ಮಾಡುವ ಜೊತೆಗೆ ವಿಶ್ವ ಕಲ್ಯಾಣವನ್ನು ನಾವು ಮಾಡೋಣ ಅಂತ ಸಂಕಲ್ಪ ಮಾಡಿ ಈ ಒಂದು ಸಂಕಲ್ಪದ ಮುಖಾಂತರ ಈ ಜ್ಯೋತಿಯನ್ನು ಬೆಳೆಸೋಣ. ಎಲ್ಲರೂ ಸಹ ಹಚ್ಚಿ. ಓಂ ನಮಃ ಶಿವಾಯ. ಓಂ ನಮಃ ಓಂಕಾರವನ್ನು ಮಾಡಲು ನಾವು ಯಾವುದೇ ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ, ಮನೆ ಮಠ ಬಿಡುವ ಅವಶ್ಯಕತೆ ಇಲ್ಲ. ನಾವು ಇರುವಂಥ ಸ್ಥಳದಲ್ಲಿ ಕುಳಿತು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ದೇ ಆದರೆ ಜೀವನದಲ್ಲಿ ಇಚ್ಛಿತ ಫಲವನ್ನು ಪಡೆಯಲು ಸಾಧ್ಯ. ಅನೇಕ ಚಿಂತನೆಗಳಿಂದ, ಮಾನಸಿಕ ರೋಗಗಳಿಂದ ಮುಕ್ತಿ ಪಡೆಯಲು ಸಾಧ್ಯ ಅಂತ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಬಂದಂಥ ಸರ್ವ ದೈವಿ ಪರಿವಾರಕ್ಕೆ ಶಿವಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಯಿತು.